ವಿವರಿಸಿಗಲೇ ಬೆಳಿ ಬೇಗ ಸ್ವರ್ಗದ ಪರಿ ವಿವರಿಸಿಗಲೇ ಎಲ್ಲಿ ನೋಡಿದರಲ್ಲೇ ಮಧುರ ಎಲ್ಲಿ ನೋಡಿದರಲ್ಲೇ ಮಧುರ ಕಳೆಯು ಬೀರಿ ಕಾಂತಿ ತೋರಿ ಕಳೆಯು ಬೀರಿ ಕಾಂತಿ ತೋರಿ ಇಳೆಯ ಜನಗಳು ಸುಖದಿ ಬಾಳ್ವರೆ ಇಳೆಯ ಜನಗಳು ಸುಖದಿ ಬಾಳ್ವರೆ ಬಾಳು ತೀರ್ಪರೆ ಸುರರ ಸಹಿತ ಬೆಳಿ ಬೇಗ ಸ್ವರ್ಗದ ಪರಿ ವಿವರಿಸಿಗಲೇ ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ಮಹೇಂದ್ರ ಚೆಲುವಾದ ಅರವಿಂದ ನಗೆ ಬೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಮಿತಿ ಮೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಮಧು ತುಂಬಿ ಹೂವೊಂದು ಬಾಯಂದಿದೆ ಮಧು ತುಂಬಿ ಹೂವೊಂದು ಬಾಯಂದಿದೆ ಅದ ಕಂಡು ಮರಿ ತುಂಬಿ ಅದ ಕಂಡು ಮರಿ ತುಂಬಿ ತಾನೆಂದಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಕವಿ ಕಂಡ ಸಂತೋಷ ಚೆಲುವಾದ ಅರವಿಂದ ನಗೆ ಬೀರಿದೆ ಮಧುಮಾಸ ಮಾಂದಳಿರ ಶುಭ ತೋರಣ ಮಾಸ ಮಾಂದಳಿರ ಶುಭ ತೋರಣ ಶೃಂಗಾರ ರಸನಾಟ್ಯ ನವಚೇತನ ಮಧುಮಾಸ ಮಾಂದಳಿರ ಶುಭ ತೋರಣ ಶೃಂಗಾರ ರಸನಾಟ ನವಚೇತನ ಅನುರಾಗ ಅನುಬಂಧ ಸುಖ ಸಾಧನ ಅನುರಾಗ ಅನುಬಂಧ ಸುಖ ಸಾಧನ ಅನುರಾಗ ಅನುಬಂಧ ಸುಖ ಸಾಧನ ಚಿರನವ್ಯ ರಸರಮ್ಯ ಚಿರನವ್ಯ ರಸರಮ್ಯ ಚಿರುನವ್ಯ ರಸರಮ್ಯ ಹಾಡಿ ಪಾಡಿ ಗಾನವ ಚೆಲುವಾದ ಅರವಿಂದ ನಗೆ ಬೀರಿದೆ ಕವಿ ತಂದ ಸಂತೋಷ ಚೆಲುವಾದ ಅರವಿಂದ ನಗೆ ಬೀರಿದೆ
ನಿನಿದದ ನೀ ಸಾಸದನಿ ಸಾಸ ಮಮ್ಮಗಗ ಮಾಮ ನಿನಿದದ ನೀ ಸಾಸದನಿ ಸಾ 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 ಮಮ್ಮಗಗ ಮಾಮ ನಿನಿದದ ನೀ ಸಾಸದನಿ ಸಾ 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 ಮಮ್ಮಗಗ ಮಮ್ಮ ನಿನಿದದ ನೀ ಸಾಸದನಿ ಸಾ ಸಾ ಸಗಾ ಸನಿ ಸನಿ ಧನಿ ದ ಮಗ ಸಗಾ ಗಮದನಿ ಸ ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಚೆಲುವಾದ ಅರವಿಂದ ನಗೆ ಬೀರಿದೆ ನಗೆ ಬೀರಿದೆ ನಗೆ ಬೀರಿದೆ ಹೆಲೈ ಯಮಧರ್ಮ, ಕುಬೇರ, ಅಗ್ನಿ, ವರುಣ, ಸಪ್ತ ದೇವಾದಿಗಳೇ, ನೀವು ಪ್ರಬಲ ಪ್ರತಾಪಶಾಲಿಗಳಾಗಿರಲು ನಮಗೆ ಕೊರತೆಯಲ್ಲಿ ಅದು ಅಲ್ಲದೆ ನಮ್ಮಗಳ ಅಧಿಕಾರ ಬಲವನ್ನು ತಿರಸ್ಕರಿಸಿದರೆ ಅವರು ಉಳಿಯುವವರೇ? ಕಳೆದ ಮಹೋತ್ಸವದ ಆ ಸಂದರ್ಭದಲ್ಲಿ ಇಂದಿನವರೆಗೂ ನನಗೆ ಆನಂದವನ್ನು ಸೂಚಿಸಿರುತ್ತದೆ. ಮಹೇಂದ್ರ, ಹೇಳುವನು ಕೇಳು. ನರಮಾನವನ ನೆರಳಿಪ ಮಹೇಂದ್ರ, ಮನವಾನವನ ನೆರಳಿಪ ಈ ಯಮಧರ್ಮನಿಗೆ ಹರಿಸೋಡಿ ಯಾರ್ಯರೇ ನರಲೋಕಜ ಪಾಜವಂಬಿಸಿ ನರಲೋಕದ ಪಾದವಂಬಿಸಿ ಪ್ರಾಣವನ್ನು ಜೈರಿಪ ಈ ಯಮಧರ್ಮನಿಗೆ ಸರಿಸಾಗಿ ಯಾರ್ಯರೇ ಮಣಿತರನ್ನು ಬೆಳೆದು ಧ್ವಂಸಗೈವೆನ ಹೀರಿ ಬಂದ ಶತ್ರುವನ್ನು ಕೂದು ಬಂದೆನ ಮಣಿತರನ್ನು ಬೆಳೆದು ಧ್ವಂಸಗೈವೆನ ಹೀರಿ ಬಂದ ಚೂರನನ್ನು ಕೂದು ಬಂದೆನ ಹೊರಬರನ್ನು ಕೆಡುಗರನ್ನು ಹಿಡಿದುಕೊಳ್ಳುವೆ ಹೊರಬರನ್ನು ಹಿಡಿದುಕೊಳ್ಳುವೆ ತರತರದಿಂದಲೇ ಗೆದ್ದುಕೊಳ್ಳುವೆ ತರತರದಿಂದಲೇ ಗೆದ್ದುಕೊಳ್ಳುವೆ ಪೂರ್ಣ ವಂಶವನ್ನು ಗೈದು ಧ್ವಂಸಗೈದೆನ ಹೇರಿ ಬಂದ ಧ್ವಂಸವನ್ನು ಕೊಟ್ಟುಕೊಳ್ಳುವೆ ಹೇರಿ ಬಂದ ಧ್ವಂಸವನ್ನು ಕೊಟ್ಟುಕೊಳ್ಳುವೆ ಹೇರಿ ಬಂದ ಧ್ವಂಸವನ್ನು ಕೊಟ್ಟುಕೊಳ್ಳುವೆ ಮಹೇಂದ್ರ, ಭುವನಗಳು ಜೀವಿಗಳು ನನ್ನ ಕೈಯಲ್ಲಿರುವುದು. ನನ್ನನ್ನು ಮೀರಿ ಗೆಲ್ಲುವ ವೈರಿ ಯಾರಿರುವನು? ಅಲ್ಲದೆ ನಮ್ಮ ಅಧಿಕಾರವು ನಮ್ಮ ಕೈಯಲ್ಲಿರುವುದು. ಯಮಧರ್ಮ, ನಿನ್ನ ಪೀಠವನ್ನು ಅಲಂಕರಿಸು. ಹೆಲೈ ಕುಬೇರ, ನಿನ್ನ ಅಧಿಕಾರ ಬಲವನ್ನು ನನ್ನೊಡನೆ ವಿವರವಾಗಿ ತಿಳಿಸುವಂತವನಾಗು. ದೇವದ್ರ, ಎನ್ನ ಪದವಿ ಕೇಳು. ಹಿವಿಜರ ಕುಲಮಣಿ ಕೇಳು, ಹಿವಿಜರ ಕುಲಮಣಿ ಕೇಳು, ಹಿವಿಜರ ಕುಲಮಣಿ ಕೇಳು. ಹಿವಿಜರ ಕುಲಮಣಿ ಕೇಳು, ಹಿವಿಜರ ಕುಲಮಣಿ ಕೇಳು, ಹಿವಿಜರ ಕುಲಮಣಿ ಕೇಳು. ದಾರಿದ್ರ್ಯಕ್ಕೆ ಧನವನ್ನು ನೀಡು, ದಾರಿದ್ರ್ಯಕ್ಕೆ ಧನವನ್ನು ನೀಡು, ಸೌಖ್ಯದಿ ಬಾಳು ಧನವನ್ನು ಕೇಳು, ಹಿರಿಯರ ಕೇಳು. ದೇವೇಂದ್ರ, ನಮ್ಮ ಲೋಕದಲ್ಲಿ ದೇವತೆಗಳು ತಮ್ಮ ಆಜ್ಞಾನುಸಾರವಾಗಿ ಸೌಖ್ಯದಿಂದಿರುವರು. ಕುಬೇರ, ನಿನ್ನ ಪೀಠವನ್ನು ಅಲಂಕರಿಸು.
ನಿನ್ನ ಅಧಿಕಾರ ಬಲವನ್ನು ನನ್ನೊಡನೆ ವಿವರವಾಗಿ ತಿಳಿಸುವಂತವನಾಗು. ನೀವು ಪ್ರಬಲ ಪ್ರತಾಪಶಾಲಿಗಳಾಗಿರಲು ನಮಗೆ ಕೊರತೆಯಲ್ಲಿ ಇದು. ಅಲ್ಲದೆ ನಮ್ಮ ಅಧಿಕಾರಗಳ ಬಲವನ್ನು ತಿರಸ್ಕರಿಸಿದರೆ ಅವರು ಉಳಿಯುವವರೇ? ಕಳೆದ ಮಹೋತ್ಸವದ ಆನಂದದಲ್ಲಿ ಇಂದಿನವರೆಗೂ ನನಗೆ ತೃಪ್ತಿಕರವಾಗಿ ಸಾಗಿದೆ. ನಿನ್ನೆ ದಿನ ನಡೆದ ಮಹೋತ್ಸವದಲ್ಲಿ ಸಮಸ್ತರು ನನ್ನ ವೈಭವದ ಆರಾಧನೆಯನ್ನು ಹೊಗಳುತ್ತಾ ಆ ಜೇಂಕಾರದ ಸುದೆಯನ್ನು ಮರೆಯಬೇಕೆಂದರೂ ಮರೆಯಲಾರದು. ಅದರಲ್ಲೂ ಗಂಧರ್ವ ಗೈನು ಮಾತ್ರ ನನ್ನ ಆಜ್ಞೆಗೆ ಒಡೆಯನಾಗಿ ಅಖಂಡ ಗೌರವಕ್ಕೆ ಪಾತ್ರರಾಗಿ ಹಿಂತಿರುಗಿದನು. ಮಹೇಂದ್ರ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳಿಂದಲೂ ನಮ್ಮ ದೇವತೆ ಸಮೂಹದ ಸೇವಕನಾದ ನೀನು ನಡೆಸಿದ ವೈಭವವು ಎಂದೆಂದಿಗೂ ಮರೆಯಲಾರದು. ನಿನ್ನ ಕೀರ್ತಿ ಪ್ರಬಲ. ಹಲೋ ದೇವನಾಥ, ದೇವನಾಥ, ಪ್ರಾಣದಾನವನ್ನು ಮಾಡು, ಪ್ರಾಣದಾನವನ್ನು ಮಾಡು. ಹೆಲೈ ಗಂಧರ್ವ ರಾಜ, ಮೇಲೆ ಕೇಳು. ನಿನಗೆ ಒದಗಿ ಬಂದಿರುವ ಕಷ್ಟವಾದರೂ ಏನು ಹೇಳು. ಪ್ರಾಣದಾನವನ್ನು ಮಾಡು, ಪ್ರಾಣದಾನವನ್ನು ಮಾಡು. ಈಗ ಒದಗಿರುವ ಪ್ರಾಣ ಕಂಟಕದಿಂದ ನನ್ನನ್ನು ಉದ್ಧರಿಸಿ ಕಾಪಾಡದಿದ್ದರೆ ನಾನಿನ್ನು ಉಳಿಯಲಾರೆ ತಂದೆ, ಉಳಿಯಲಾರೆ. ಏನಂದೆ? ನಿನಗೆ ಪ್ರಾಣಾಪಾಯವು ಸಂಭವಿಸಿರುವುದೇನು? ಎಲೈ ಗಯನೆ, ವೈರಿ ಎಂಬುವನ ಹೆಸರನ್ನು ಕೇಳಿ ಎಷ್ಟೋ ದಿನಗಳಾಗಿದೆ. ಒಂದು ವೇಳೆ ವೈರಿ ಇದ್ದರೂ ನನ್ನ ವಜ್ರಾಯುಧವು ಹಾರಾಡಿ ಅವನನ್ನು ಎಳೆದು ತಂದೆ ತರುವುದು. ಈ ಸಂದರ್ಭದಲ್ಲಿ ಭಯವೆಲ್ಲಿಯದು? ಏನು ಹೇಳಲಿ?
ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜಾಲೆ, ಶರೀರದಲ್ಲಿ ಕಂಪನವು ರೋಮಾಂಚನವಾಗಿ ಹುಟ್ಟುತ್ತಿರುವುದು, ನನ್ನ ನಾಲಿಗೆಯೂ ಒಣಗುತ್ತಿರುವುದು, ನನ್ನ ಕೈಕಾಲುಗಳಲ್ಲಿ ನರನಾಳಿಗಳಲ್ಲಿ ಭಯವೇ ತುಂಬಿರುವಾಗ ಹೇಳಬೇಕ ಎಂಬ ಆಸೆಗೆ ಪ್ರತಿಯಾಗಿ ಏಕೋ ಹೇಳಬಾರದೆಂಬ ನಿರಾಸೆಯು ಕವಿಯುತ್ತಿರುವುದು. ಗಂಧರ್ವರಾಜ, ನಮ್ಮ ದೇವ ಸಮೂಹವು ಶರಣೆಂದು ಬಂದವರಿಗೆ ಕಾಪಾಡದೆ ಬಿಡಲಾರೆ. ಏನಾಯ್ತು ಹೇಳು. ನಾನು ಬ್ರಹ್ಮ ಮಹೋತ್ಸವಕ್ಕೆ ಹೋಗಿ ಬ್ರಹ್ಮದೇವನಿಂದ ಅಮೋಘ ವರಗಳನ್ನು ಹಿಂಪಿಡಿದು ಬರುತ್ತಿರುವಾಗ ನಾನು ಉಗುಳಿದ ತಾಂಬಲವು ಹರಿಕೆ ಬಿಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಹಸ್ತದಲ್ಲಿ ಬಿದ್ದು ಭಂಗವಾಗಿ ಏನಂದೆ? ಶ್ರೀಮನ್ನಾರಾಯಣನ ಅವತಾರ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಅಪಚಾರಗೈದು ಆತನೊಡನೆ ನಾವು ಸಮರಗೈಯುವುದೇ? ಛೀ ಪಾಪಿ, ನಾಚಿಕೆಯಾಗುವುದಿಲ್ಲ ನಿನಗೆ. ವರ್ಣನೆ ನಮಕವನ್ನು ತೋರಿಸಬೇಡ. ಅದನ್ನು ಕಂಡು ಅಪಚಾರ ಗೈದವನ ತಲೆಯನ್ನು ಕಡಿಯುವುದಾಗಿ ಶಪಥ ಮಾಡಿರುವರು ಸ್ವಾಮಿ, ಶಪಥ ಮಾಡಿರುವರು. ಸರಳ ಮೂರ್ಖ ಸಲ್ಲದ ನಿನಗೆ ನಡುಬರಿಯಾರು ಹರಿಬರಿಯೇ, ಸರಳ ಮೂರ್ಖ ಸಲ್ಲದ ನಿನಗೆ ನಡುಬರಿಯಾರು ಹರಿಬರಿಯೇ, ನಿಲ್ಲದ ಹರಿಬರಿಯೇ, ಹರಿಬರಿಯಾರು ಹರಿಬರಿಯೇ. ವಂಚನೆಗೈದ ಪಾಪಿಗೆ ನೀನು ಪ್ರಾಣದ ಶೈಲಿಯೇಕ, ವಂಚನೆಗೈದ ಪಾಪಿಗೆ ನೀನು ಪ್ರಾಣದ ಶೈಲಿಯೇಕ, ಕೊಲ್ಲದ ಕೇಳ ಹರಿಬೈರಿ, ನಿಲ್ಲದ ಕೆರಳ ಹರಿಬೈರ, ನಿಲ್ಲದ ಕೆರಳ ಹರಿಬೈರಿ, ನಿಲ್ಲದ ಕೆರಳ ಕೊಡುವುದ. ಸಾರನ ಮೂರ್ಖ ಸಲ್ಲದ ನನಗೆ ಹರಿಬರಿಯಾರು ಹರಿಬರಿಯೇ, ಹರಿಬರಿಯಾರು ಹರಿಬರಿಯೇ, ಹರಿಬರಿಯಾರು ಹರಿಬರಿಯೇ. ಪಾಪಿ ಜಗದೊಡೆಯನಾದ ಗೋಪಾಲನಲ್ಲಿ ಅಪಚಾರಗೈದವನು ನಮಗೂ ದ್ರೋಹವೆನಿಸದೆ ಬಿಡುವಯ? ಛೀ, ನಾಚಿಕೆಯಾಗುವುದಿಲ್ಲವ ನಿನಗೆ. ಹೊರಡು. ವಂಚಕನಾದ ನಿನ್ನನ್ನು ಇಲ್ಲೇ ಸಂಹರಿಸುತ್ತಿದ್ದೆವು, ಆದರೆ ಆತನ ಪ್ರತಿಜ್ಞೆ ನಡೆಯಬೇಕಾದ್ರಿಂದ ಹಿಂಜರಿದೆವು. ಕೆಲೆ ಪುಣ್ಯ ಪುರುಷರೇ, ನೀವೇ ನನ್ನ ತಂದೆ ತಾಯಿಗಳೆಂದು ಭಾವಿಸಿದೆ. ನೀವೇ ನನಗೆ ಕೈ ಬಿಟ್ಟರೆ ನಾನು ಎಲ್ಲಿಗೆ ಹೋಗಲಿ? ಹೆಲೆ ಗಯನೆ, ನೀನು ಬಲಿಗೆ ಹೋಗುವುದು ಖಂಡಿತ. ಆತನೊಡನೆ ಹೋರಾಡುವ ಶಕ್ತಿ ಯಾರಿಗಿದೆ? ನೀನು ಬಲಿಯಾಗುವುದು ಖಂಡಿತ. ಒಂದು ವೇಳೆ ಬ್ರಹ್ಮದೇವನು ಕಾಪಾಡಬಹುದು, ಅಲ್ಲಿಗೆ ಹೋಗಿ ಬೇಡು. ನಿನ್ನ ದುರಾದೃಷ್ಟಕ್ಕೆ ಹೊಣೆಯಾರು? ಅಯ್ಯೋ ದೈವವೇ, ಅಮರಾತ್ಮದ ಸನ್ಮಾನದಿಂದ ಬೆಳಗುವ ನನ್ನ ಧೈರ್ಯ ಸ್ಥೈರ್ಯಗಳೆಲ್ಲ ಅಡಗಿ ಹೋಯಿತೆ. ಇನ್ನು ಯಾವ ಆಸೆ ತಾನೇ ನನಗೆ ಬೇಕು? ಎಲ್ಲವೂ ನನಗೆ ಶೂನ್ಯವಾಯಿತಲ್ಲವೇ? ಇನ್ನು ನನಗೆ ಯಾವುದು ದಾರಿ? ಮತ್ತೆ ಮಾತೆತ್ತಬೇಡ, ಹೊರಟು ಹೋಗು. ದೇವನಾಥ, ಕಡೆಗೂ ನನ್ನನ್ನು ನಿರಾಕರಿಸಿ ಬಿಟ್ಟು ಯೋಚನೆ ಮಾಡಿದೆಯಲ್ಲ, ನಾನು ಎಲ್ಲಿಗೆ ಹೋಗಲಿ? ಯಾರನ್ನು ಬೇಡಲಿ? ವಿಧಿಗಳಿಂದ ಮೋಸ ಬಯಲಾಗಿ ವೇಷ. ಮರಣದ ತಾಪ ದೈವ ಇಚ್ಛೆಯಿಂದಾಗಲಿ.
ಸಾಮಾನ್ಯನೇ ಮಾಯ ರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸುವೆ. ಪ್ರಾಣಿಗಳಿಗೆ ಜಲರೂಪದಿಂದ ಜೀವವನ್ನು ಕೊಡಿಸುವೆ. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಚಿಸುವೆ. ವಾಯು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆ. ಮನೋಬುದ್ಧಿ ಎಂಬ ಅಹಂಕಾರ ತ್ರಿಗುಣಾತ್ಮಕ ಶಕ್ತಿಯಿಂದ ಮಾನವರ ಪ್ರಜ್ಞೆಯನ್ನು ರೂಪಿಸುವೆ. ಉದಯ ವಿಕಾಸಕ್ಕೆ ನೀನೇ ಕಾರಣನು, ಸರ್ವಶ್ರೇಷ್ಠನು, ಸರ್ವಂತರೇಮಿಯಾದ ನೀನು ನಿನ್ನ ಮಂದಹಾನು ತೋರಿಸು. ಹೇ ಗೋಪಿಕ ವಲ್ಲಭ, ನಾನು ಮಾತ್ರ ನಿನಗೆ ಭಾರವಾಗಿ ಕಂಡೆನೆ. ಇರಲಿ, ಸತ್ಯಲೋಕಕ್ಕೆ ಹೋಗುವೆನು. ಸ್ವರೂಪ ಮಾಡಿದ ಪಾಪ ಪ್ರೇಮ ಸ್ವರೂಪ ಮಾಡಿದ ಪಾಪ ಆಯಿತು ಎನಗೆ ಮರಣದ ತಾಪ
ಮಂಗಳವು. ಹೇ ಕೃಷ್ಣ ಹಣೆ ಬರಹವನ್ನು ಬರೆದು ಬರೆದು ಬಹಳ ನೊಂದಿದ್ದೀರಿ. ಈಗಲಾದರೂ ನೀವು ವಿಶ್ರಾಂತಿಯನ್ನು ಪಡೆಯಬೇಕಲ್ಲವೇ? ದೇವಿ ಆಗಬಹುದು. ಸಂಗೀತ ಸಾಹಿತ್ಯ ಹರಿದೇವತೆ ಸಂಗೀತ ಸಾಹಿತ್ಯ ಹರಿದೇವತೆ ಸ್ವರ ಸರಿಗಮಗಳ ಸರಸವಾಣಿ ಸ್ವರ ಸರಿಗಮಗಳ ಸರಸವಾಣಿ ರಾಗ ಸುಧಾರಸ ವಾಹಿನಿ ದೇವಿ ರಾಗ ಸುಧಾರಸ ವಾಹಿನಿ ಮಧುರಧರಾಸಿನಿ ಆ ಸಂಗೀತ ಸಾಮ್ರಾಜ್ಯ ಸರ್ವೇಶ್ವರಿ ಸ್ವರ ಸರಿಗಮಗಳ ಸರಸವಾಣಿ ಸಂಗೀತ ಸಾಮ್ರಾಜ್ಯ ಅಧಿದೇವತೆ ದೇವಿ ನೀ ನುಡಿದ ಸ್ವರಗಳು ಸರಿಗಮ ಪದನಿಸ ತಾಳವ ಬೆರೆತರೆ ಗಂಧರ್ವ ಗಾನ ಸ್ವರಗಳು ಸರಿಗಮ ಪದನಿಸ ತಾಳವ ಬೆರೆತರೆ ಗಂಧರ್ವ ಗಾನ ಸರ್ವ ವಿದ್ಯಾತೆ ಸಾಮವೇದ ದೇವತೆ ಸರ್ವ ವಿದ್ಯಾದಾತೆ ಸಾಮವೇದ ದೇವತೆ ಸಕಲ ಜನರಂಜಿನಿ ಸಂಗೀತ ಸೇವಾಣಿ ಸಕಲ ಜನರಂಜಿನಿ ಸಂಗೀತ ಸೇವಾಣಿ ಸಂಗೀತ ಸಾಮ್ರಾಜ್ಯದಿ ದೇವತೆ ಸ್ವರ ಸರಿಗಮಗಳ ದೇವಿ ಸ್ವರ ಸರಿಗಮಗಳ ರಾಗ ಸುಧಾರ ವಾಹಿನಿ ಮಧುರಧರ ವಾಹಿನಿ ಆ ಸಂಗೀತ ಸಾಮ್ರಾಜ್ಯ ಅಧಿದೇವತೆ ಆ ನಿಮ್ಮ ಸುಮಧುರ ಗಾನವು ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿರುವುದು. ಸ್ವಾಮಿ, ಸೃಷ್ಟಿಕರ್ತನಾಗಿರುವ ನೀವು ಆ ಕಡೆ ನಿಮ್ಮ ಗಮನವೆಲ್ಲ ಒಂದು ಕಡೆ ಹೊಡೆಯುತ್ತಿರುವುದಲ್ಲ ಸ್ವಾಮಿ? ಓಹೋ, ಈಗ ಅರ್ಥವಾಯಿತು ಸ್ವಾಮಿ. ಯಾರು ನಿಮ್ಮ ಭಕ್ತರು ನಿಮ್ಮ ಕಡೆನೇ ಬರುತ್ತಿರುವರು, ಆದ್ದರಿಂದ ನಿಮ್ಮ ಮನಸ್ಸೆಲ್ಲ ಆ ಕಡೆಯೇ ವಾರಿದಿರುವುದು. ಓ, ಈಗ ನನಗೆ ಅರ್ಧ ಧ್ವನಿಯು ಕೇಳುತ್ತಿದೆ ಸ್ವಾಮಿ. ಪ್ರಾಣೇಶ್ವರ, ಅದು ಧ್ವನಿಯು ಯಾರದೆಂದು ಹೇಳುವಿರಾ? ದೇವಿ, ಆ ಕೂಗು ಯಾರದೆಂದು ಅರಿತೀಯ?
ಸತ್ಯಸಂಧನನಾದ ಗಂಧರ್ವ ಗಯನ ಆರ್ತಧ್ವನಿ. ಅವನು ಈಗ ಗೈದಿರುವ ಅಪರಾಧವು ಸಾಮಾನ್ಯವಲ್ಲ ದೇವಿ. ಹಾ ಆ ಗಂಧರ್ವ ರಾಜನದೇ ಸ್ವಾಮಿ. ಹಾಯಾಗಿ ಸಂಸಾರದಲ್ಲಿ ಕಾಲ ಕಳೆಯುತ್ತಿರುವುದು ಈಗೇಕೆ ಅವರ ಜೀವನವಾಯಿತು ದೇವ? ಅವರ ಜೀವನವನ್ನು ಸರಿಪಡಿಸುವುದು ಉದ್ದೇಶ ನಮ್ಮದಲ್ಲವೇ? ಆತನ ಗೈದಿರುವ ಅಪರಾಧವು ಅಷ್ಟು ಸುಲಭವಲ್ಲ ದೇವಿ. ಆತುರದ ಅಹಂಕಾರ ಮೈ ಮರೆತು ಮಹಾ ಅಪರಾಧವನ್ನು ಮಾಡಿರುವನು. ಅದಕ್ಕೆ ಪ್ರತಿಜ್ಞೆಯಾಗಿ ಈಗ ಏನೋ ಆಗಿ ಹೋಗಿದೆ. ಈಗ ಏನು ಮಾಡಲು ಸಾಧ್ಯವಿಲ್ಲ ದೇವಿ. ಸ್ವಾಮಿ, ಅವನು ಮಾಡಿದ ಅಪರಾಧವನ್ನು ಅವನ ಮೇಲೆ ವರಿಸುವುದು, ಅವರ ಮಕ್ಕಳು ಮಾಡಿದ ತಪ್ಪನ್ನು ನಾವು ಕ್ಷಮಿಸಬೇಕಲ್ಲವೇ? ಅವರ ಮೊರೆಯನ್ನು ನಾವು ತಂದೆ ತಾಯಿಗಳಾದವರು ವಿಚಾರಿಸಬೇಕಲ್ಲವೇ? ದೇವಿ, ಗೋಪಾಲನ ಪ್ರಾತಃ ಕಾಲ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಹಿಡಿದ ಕೈಯಲ್ಲಿ ಗಯನು ಉಗುಳಿದ್ದು ಪ್ರಮಾದವೇ ಆಗಿ ಹೋಗಿದೆ. ಅದಕ್ಕೆ ಪ್ರತಿಜ್ಞೆಯಾಗಿ ಪರಮಾತ್ಮನು ಘೋರ ಶಪಥವನ್ನು ಗೈದಿರುವನು. ಈಗ ಆತನು ಪ್ರಾಣ ರಕ್ಷಣೆಗಾಗಿ ಬಳಿಗೆ ಬಂದಿರುವನು. ಆತನನ್ನು ಕಾಯಲು ನನ್ನಿಂದ ಸಾಧ್ಯವೇ? ನೀನೇ ಹೇಳು ದೇವಿ. ಸ್ವಾಮಿ, ಅವರ ಆಸೆಯನ್ನು ನಿರಾಕರಿಸುವುದೇ ಪ್ರಾಣೇಶ್ವರ. ಅವರ ಆಸೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯವಾಗಿರುವುದಲ್ಲವೇ ಸ್ವಾಮಿ? ಅದನ್ನು ನಿರಾಸೆಯಾಗಿ ಹಿಂದಿರುಗಿಸಬಾರದಲ್ಲವೇ? ಹೌದು, ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಶಕ್ತಿಯು ನಮ್ಮಲ್ಲಿಲ್ಲ. ಹಾಗಾದರೆ ಆತನ ಮನಃಶಾಂತಿಗೈದು ಕಳಿಸೋಣ. ಸ್ವಾಮಿ, ನನ್ನ ಮಾತನ್ನು ಕೇಳಿ. ಯಾರು ನಿರಾಕರಿಸಿದ್ರು ನೀವು ಮಾತ್ರ ಆತನನ್ನು ನಿರಾಕರಿಸಬೇಡಿ ಸ್ವಾಮಿ. ಹಾಗಬಹುದು. ಚತುರ್ಮುಖ ಬ್ರಹ್ಮದೇವ ನಮೋ ನಮಃ. ಗಯ, ನಿನಗೆ ಮಂಗಳವಾಗಲಿ. ಪರಮಸಿದ್ಧಿ ನಿನಗೆ ದೊರಕಲಿ. ಸೃಷ್ಟಿಯಾದಿ ಕಾರಣ ಶರಣಾಗತ ಪಾಲನ ಭವತಾರಣ ಕರುಣಾಗಣ ಕಾಪಾಡು ಕಾಪಾಡು ಜನನಾದನೆ. ಸೃಷ್ಟಿಯಾದಿ ಕಾರಣ ಶರಣಾಗತ ಪಾಲನ ಭವತಾರಣ ಕರುಣಾಗಣ ಕಾಪಾಡು ಕಾಪಾಡು ಜನನಾದನೆ. ಜೀವಕೋಟಿಗಳ ಯಾದಗಳು ಭಾವ ಪ್ರಭಾವದ ಮಧ್ಯಗಳು ಜೀವಕೋಟಿಗಳ ಯಾದಗಳು ಭಾವ ಪ್ರಭಾವದ ಮಧ್ಯಗಳು ಸಾವು ಹುಟ್ಟು ಸಂಯೋಲೆ ನಡುವೆ ಸಾವು ಹುಟ್ಟು ಸಂಯೋಲೆ ನಡುವೆ ಓ ದೇವ ದೇವ ನನ್ನಂದಿ ಓ ದೇವ ದೇವ ನನ್ನಂದಿ ಕಾಪಾಡು ಕಾಪಾಡು ಜನನಾದನೆ. ಕಾಪಾಡು ಕಾಪಾಡು ಜನನಾದನೆ. ಸೃಷ್ಟಿಯಾದಿ ಕಾರಣ ಶರಣಾಗತ ಪಾಲನ ಕಾರಣ ಕರುಣಾಗಣ ಕಾಪಾಡು ಕಾಪಾಡು ಜನನಾದನೆ. ಕಾಪಾಡು ಕಾಪಾಡು ಜನನಾದನೆ. ಬ್ರಹ್ಮದೇವ, ಎಲ್ಲರಿಗೂ ಭಾರವಾಗಿ ದುರಿತನಾಗಿ ಬಂದ ನೀವಾದರೂ ನನ್ನನ್ನು ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. ಗಯ, ಮಹಾ ಶೋಕದಿಂದ ನರಳುವಂತಿದೆಯಲ್ಲ. ಗಯ, ಹೇಳು, ಸಾಧ್ಯವಾದಷ್ಟು ನಿನ್ನ ಮನಃಶಾಂತಿ ಗೈವೆನು. ವಿಷಯವೇನು? ಗಯ, ಹೆದರಬೇಡ. ಏನು, ಪ್ರಪಂಚದಲ್ಲಿ ಯಾರು ನಿನ್ನನ್ನು ಕೈ ಬಿಟ್ಟರೂ ಈ ಪರಮಾತ್ಮ ನಿನ್ನನ್ನು ಕೈ ಬಿಡಲಾರರು. ದಯಮಾಡಿ ಹೇಳುವಂತ ನಾವು. ಬ್ರಹ್ಮದೇವ,
ವಿಚಿತ್ರವಾಗಿ ಮಾತನಾಡುತ್ತಿರುವಿರಲ್ಲ. ನಿಮ್ಮ ಬರಹ ಪ್ರಭಾವದಿಂದ ಬೆಳಗುತ್ತಿರುವ ಸೃಷ್ಟಿಕರ್ತನೆಂದು ಹೆಸರು ಪಡೆದ ನಿಮಗೆ ತಿಳಿದು ವಿಚಾರವು ಯಾವುದಿದೆ? ತಿಳಿದಂತೆ ಮಾತನಾಡುವುದು ಧರ್ಮವೇ? ಗಯ, ನನ್ನಲ್ಲಿ ಹೇಳಲು ಭಯವಾಗುತ್ತಿದೆಯಾ? ಸೃಷ್ಟಿಕರ್ತನು ಅಷ್ಟೊಂದು ಕಠಿಣನೆಂದು ಭಾವಿಸಬೇಡ. ನೀನು ಗೈದಿರುವ ಕಾರ್ಯವು ಸಾಮಾನ್ಯವಲ್ಲ ಗಯ. ಗಯ, ನನಗೆಲ್ಲವೂ ಅರ್ಥವಾಗಿದೆ. ಸಕಲ ಚರಾಚರ ಪ್ರಾಣಿಗಳಿಗೂ ಆಧಾರನೂ ಅಲ್ಲದೆ ಸಮಸ್ತಕ್ಕೂ ಕರ್ತನಾದ ಆ ದೇವಕ ಸುತನ ಕೋಪಕ್ಕೆ ಪಾತ್ರನಾದ ನಿನ್ನನ್ನು ಕಾಯಲು ಯಾರು ತಾನೇ ಒಪ್ಪುವರು? ಗಯ, ಒಂದು ವೇಳೆ ನಿಂತರೆ ಆತನನ್ನು ಗೆಲ್ಲುವರಾರು? ನಾವು ಸಮರ್ಥರಲ್ಲ, ನಾವ್ಯಾರು ಸಮರ್ಥರಲ್ಲ ಗಯ, ತಿಳಿಯಿತೆ? ಆದ್ದರಿಂದಲೇ ಪ್ರಭು, ತಿಳಿಯದೆ ಅಪರಾಧ ಗೈದೆ ಅದನ್ನು ಪ್ರಳಯವಾಗಿ ಮಾಡಿದರೆ ಅದಕ್ಕೆ ಸಮನಾಗುವ ಶಕ್ತಿ ನಮಗಿದೆಯಾ? ತಾವೇ ಹೇಳಿ. ತಮ್ಮಲ್ಲಿ ಈ ನಿರ್ಧಾರವಾದ ಮೇಲೆ ನನ್ನ ಇಹಲೋಕವೆಂದೇ ಭಾವಿಸುವೆನು. ಗಯ, ಇಹಪರ ಸುಖಗಳನ್ನು ಅನುಭವಿಸುವುದು ಮಾನವನ ಕರ್ತವ್ಯ. ಅದನ್ನು ಹೊಸದಾಗಿ ಹೇಳುವುದೇನಿದೆ? ಆದ್ದರಿಂದಲೇ ಪ್ರಭು ತಮ್ಮನ್ನು ಬೇಡುತ್ತಿರುವುದು. ಗಯ, ಅದನ್ನು ನೀನಾಗಿಯೇ ತಂದುಕೊಟ್ಟೆ. ನಾನೇನು ಮಾಡಲಿ? ಗಯ, ಇದು ನನ್ನಿಂದ ಸಾಧ್ಯವಿಲ್ಲ. ಹಾಗಾದರೆ ನನಗೆ ದಾರಿಯೇ ಇಲ್ಲವೇ ಪ್ರಭು? ಗಯ, ಗೋಪಾಲನ ಚಕ್ರಕ್ಕೆ ಸಿಲುಕಿ ಸಾಯುವುದೇ ಮುಂದಿನ ದಾರಿ. ಏನು, ಮರಣದ ದಾರಿಯೇ? ಅಯ್ಯೋ, ಕೊನೆಗೂ ನಾನು ಸಾಯುವುದು ನಿಶ್ಚಯವಾಯಿತೆ. ಇನ್ನು ಯಾರನ್ನು ಬೇಡಲಿ? ಗಯ, ಜನನ ಮನಗಳಿಂದ ದೂರ ಆಗುವ ಯೋಚನೆಯನ್ನು ಬಿಟ್ಟು ಮುಂದಿನ ದಾರಿಯನ್ನು ನೋಡು. ಅಯ್ಯೋ ಕರ್ಮವೇ, ನನ್ನನ್ನೇಕೆ ಹೀಗೆ ಬಾಧಿಸುತ್ತಿರುವೆ? ಈ ಜನನ ಮರಣಗಳ ನಡುವೆ ಸಿಲುಕಿದ ಮಾನವರ ಪಾಡು ಎಷ್ಟು ಭಯಂಕರ. ನಾನು ನನ್ನದು ಎಂಬ ಆಸೆಯನ್ನಿಟ್ಟು ಅದಕ್ಕೆ ಪ್ರತಿಯಾಗಿ ಆಯುಷ್ಯ ನೀಡದೆ ಹೊರಟೆ. ಇದು ನನ್ನ ಬದುಕು ಅಂತ್ಯವೇ? ಗಯ, ಅಂತ್ಯವೆಂದು ನಾನು ಹೇಳಲಾರೆ. ನನ್ನಂತೆಯೇ ಶಂಕರನಿರುವನು. ಅವನ ಬಳಿಗೆ ಹೋಗು, ನಿನ್ನ ಫಲಗಳು ಹೇಗಿವೆಯೋ ನೋಡೋಣ. ನಿನಗೆ ಮಂಗಳವಾಗಲಿ, ಹೋಗಿ ಬಾ ಗಯ. ಸ್ವರ್ಗಲೋಕವಾಯಿತು, ಸತ್ಯಲೋಕವಾಯಿತು, ಇನ್ನು ಕೈಲಾಸ ಮಾತ್ರ ಉಳಿದಿದೆ. ಅಲ್ಲಿಗೆ ಹೋಗಿ ನೋಡುವೆನು. ಅನಂತರ ನನ್ನ ದೈವ ಇಚ್ಛೆಯಂತಾಗಲಿ ನಾನಿನ್ನು ಹೊರಡುವೆನು ಸ್ವಾಮಿ. ಅಯ್ಯೋ, ಎಷ್ಟು ಅಲೆದರೂ ಆಧರಿಸುವರು ಯಾರು ಇಲ್ಲವಲ್ಲ. ಅಯ್ಯೋ ದೇವದೇವ, ಈ ಮರಣವು ಏಕೆ ಚೂರಾಯಿತು ಹೃದಯ? ಆಸೆಯು ಮುಗಿದೋ ಆಸೆಯು
ಶಿಖರಗಳಲ್ಲಿ ಗಾಳಿಗೋ ಪ್ರಗಗನದಲ್ಲಿ ನೀಲಿ ಮೋಡ ಮಧ್ಯಗಳಲ್ಲಿ ನಿನ್ನ ರೂಪವೇ ಆ ಬೆಟ್ಟ ಶಿಖರಗಳಲ್ಲಿ ಗಾಳಿಗೋ ಪ್ರಗಗನದಲ್ಲಿ ನೀಲಿ ಮೋಡ ಮಧ್ಯಗಳಲ್ಲಿ ನಿನ್ನ ರೂಪವೇ ಸೋದನೆ ದೇವ ನನ್ನ ಬಾಳಿನ ಜೋಗಿಯ ಜೀವ ಸೋದನೆ ದೇವ ನನ್ನ ಬಾಳಿನ ಜೋಗಿಯ ಜೀವ ಆನಂದ ರೂಪನು ಆನಂದ ರೂಪನು ಇದೇನಾ ನಿನ್ನ ಮಾಯೆ ನಾಟಕ ಇದೇನಾ ನಿನ್ನ ಮಾಯೆ ನಾಟಕ ಮರಣವು ಹೇಗೋ ಚೂರಾಯಿತು ಹೃದಯ ಆಸೆಯು ಮುಗಿದು ದೇವಾ ದೇವಾ ಸ್ವಾಮಿ, ಇದೇ ಗಾನ ವೈಭವ, ಕೀರ್ತಿ ತಂದ ವೈಭವ, ನಮಗಾಗಿ ಬಂದ ಸಮಯವು. ಇದೇ ಗಾನ ವೈಭವ, ಕೀರ್ತಿ ತಂದ ವೈಭವ, ನಮಗಾಗಿ ಬಂದ ಸಮಯವು. ನಮಗಾಗಿ ಬಂದ ಸಮಯವು. ಭಕ್ತದಾರಿ ನೀನಾಗಿರುವೆ, ಮುಕ್ತಿದಾರಿ ನಾನಾಗಿರುವೆ. ಭಕ್ತದಾರಿ ನೀನಾಗಿರುವೆ, ಮುಕ್ತಿದಾರಿ ನಾನಾಗಿರುವೆ. ಭಕ್ತರ ವೇಳೆಗೆ ಮುದದಿಂದ ಭಕ್ತಾರ ಮೇಳಕೆಯನ್ನು ಮುದದಿಂದ ಸಲ್ಲಿಸುವ ಆನಂದ ಹೊಂದುವ ಜಗತ್ ಹರಸವಿ ಬಾಳುವ ವೈಭವ, ಕೀರ್ತಿ ತಂದ ವೈಭವ, ನನಗಾಗಿ ಸ್ವಾಮಿ, ಸ್ವಾಮಿ, ನಿಮ್ಮ ಮಾಯಾ ನಾಟಕವನ್ನು ಬಲ್ಲವರು ಯಾರು? ಅಲ್ಲದೆ ನಟಶೇಖರನೆಂಬ ಬಿರುದನ್ನು ಪಡೆದಿರುವವರು ನೀವೇ ಅಲ್ಲವೇ ಸ್ವಾಮಿ? ಪಾರ್ವತಿ, ಲೋಕಮಾತೆಯಾದ ನಿನಗೆ ಆಹಾ. ತಿಳಿಯದ ವಿಚಾರವು ಬೇರೇನಿದೆ? ಇದು ಸುದಿನ ಮೃದುಗಾನ, ಇದು ಸುದಿನ ಮೃದುಗಾನ, ಆದರ ಅಮೃತ ಪಾನ, ಇದು ಸುದಿನ. ಯೌವನ ಬಾಳಿನ ಒಮ್ಮಾಳೆ, ಯೌವನ
ಲೋಕ ಪೂಜ್ಯರಲ್ಲವೇ? ನಿಮಗೆ ತಿಳಿಯದಿರುವ ವಿಚಾರವು ಯಾವುದಿರುವುದು? ಪಾರ್ವತಿ, ಲೋಕಮಾತೆಯಾದ ನಿನಗೆ ತಿಳಿಯದ ವಿಚಾರವು ಬೇರೇನಿದೆ? ಆಹಾ, ಏನೇ ಆಗಲಿ ಸ್ವಾಮಿ, ನೀವು ನನ್ನನ್ನೇ ಹೊಗಳಬೇಡಿ. ಇನ್ನೊಂದು ಸಾಲ ನನ್ನನ್ನು ಹೊಗಳುವಂತಹ ಕೆಲಸವನ್ನು ಇಟ್ಟುಕೊಳ್ಳಬೇಡಿ. ಹೌದು ದೇವಿ, ಮಾನವರು ಪೂಜಿಸುವುದು ನನ್ನೊಬ್ಬನೆಂದು ಭಾವಿಸಿದ್ಯಾ? ಇಲ್ಲ ಇಲ್ಲ, ನಮ್ಮಿಬ್ಬರನ್ನು ಪಾರ್ವತಿನಾಥ ಗೌರಿನಾಥ ಎಂದರೆ ಆ ಹೆಸರು ಇಬ್ಬರಿಗೂ ಸೇರುತ್ತಲ್ಲವೇ? ನಾನು ಅದನ್ನು ಹೇಳಿದರೆ ಕೋಪಿಸುವುದೇ? ಪುರುಷರ ಸ್ವಭಾವವು ಯಾವಾಗಲೂ ಹೀಗೆ ಅಲ್ಲವೇ? ಆಹಾ, ಎಷ್ಟು ಚೆನ್ನಾಗಿ ಹೇಳಿದಿರಿ ಸ್ವಾಮಿ. ಪ್ರಿಯೆ, ಅವರವರ ಘನತೆಗೆ ತಕ್ಕಂತೆ ಸ್ವಭಾವಗಳು ಇದ್ದೇ ಇರುವು, ಬೇರೇನಿದೆ? ಪಾರ್ವತಿ ರಮಣ, ಪಂಕಜನಾಭ, ಪಾಹಿಮಂ ಪಾಹಿಮಂ. ಪರೇಶ ಮಹೇಶ ದಯ ತೋರೆಯ, ದಯ ತೋರೆಯ, ದಯ ತೋರೆಯ. ಪಂಕಜನಾಭ, ಪಾಹಿಮಂ ಪಾಹಿಮಂ. ಪ್ರಾಣ ಭೀತಿಯಿಂದ ಬಂದ ನನ್ನನ್ನು ನೀವಾದರೂ ಉದ್ಧರಿಸಿ ಕಾಪಾಡು ತಂದೆ, ಕಾಪಾಡು. ಗಂಧರ್ವರಾಜ, ಮೇಲಕ್ಕೇಳು. ನಿನಗೆ ಒದಗಿರುವ ಆಪತ್ತೇನು? ನನ್ನಿಂದ ಯಾವ ಸಹಾಯವಾಗಬೇಕು ಹೇಳಯ್ಯ? ನನ್ನ ಕಷ್ಟ ಸುಖಗಳಿಗೆ ಅಂತ್ಯವೋ ಕಾಣೆ. ಆರ್ತ ಧ್ವನಿಯಿಂದ ಕೂಗಿದರು ತೊರೆಯುವರೆ ಹೊರಿತು ಆಧರಿಸುವರು ಯಾರು ಇಲ್ಲ ತಂದೆ, ಯಾರು ಇಲ್ಲ. ಗಯ, ಬಹಳ ನೊಂದಿರುವೆ ಕೇಳು. ಯಾರೂ ಆಧರಿಸುವುದಕ್ಕೂ ನೀನು ಗೈದಿರುವ ಕಾರ್ಯವು ಮಹಾಪಾಪಕರವಾದ ಕೆಲಸವಾದ್ದರಿಂದ ಅದನ್ನು ಒಪ್ಪಿ ಯಾರು ಸ್ವಾಮಿ, ಯಾರು ನೋಡಿದರೂ ಅಪರಾಧ ಒಂದೇ ಹೇಳುವರಲ್ಲ. ನಾನು ಕಂಡ ಅಪರಾಧ ಮಾಡಲಿಲ್ಲವಲ್ಲ. ಮಕ್ಕಳ ತಪ್ಪು ತಂದೆ ತಾಯಿಗಳಿಗೆ ಪ್ರತಿಯಾಗಿ ತಾವೇ ಶಿರವನ್ನು ತೆಗೆಯುವುದಾದರೆ ಧರ್ಮಕ್ಕೆ ವಿರುದ್ಧವಲ್ಲವೇ? ಧರ್ಮ ಅಧರ್ಮ ತಿಳಿದ ಮಹಾನುಭಾವರೇ ಹೀಗೆ ಮಾಡಿದಲ್ಲಿ ಪಾಮರರಾದ ಮಾಡುವುದು ನಾವು ಏನು ಸ್ವಾಮಿ? ಮಾಡುವುದಿನ್ನೇನು, ಬಂದ ಕಷ್ಟವನ್ನು ಅನುಭವಿಸಲೇಬೇಕು ಅಷ್ಟೇ. ಹೌದು ದೇವಿ, ಗಯನನ್ನು ಕಾಪಾಡುವುದು ನನ್ನ ಕರ್ತವ್ಯವೇ ಸರಿ. ಆದರೆ ಮಗನೇ ತಂದೆಗೆ ವಿಷಭರಿತನಾದರೆ ಅಲ್ಲಿ ವಿರಸದ ಸಮರ ಇದೇ ಇರುವುದಲ್ಲವೇ? ದೇವಲೋಕ ರಕ್ಷಕನೆಂಬ ಹೆಸರು ಏತಕ್ಕಾಗಿ ಬಂದಿತು? ಸಕಲ ಜೀವಿಗಳಿಗೂ ಆದರನಾಗಿ ಇರುವುದಿಲ್ಲವೇ? ಈಗ ಲೋಕ ರಕ್ಷಕನೇ
ಮುನಿದಿರುವನು. ಆಗುವುದು ಆಗಲೇಬೇಕು. ನಿಮ್ಮ ಕಡೆಯ ತೀರ್ಮಾನವು ಏನೆಂದು ಹೇಳು ಪ್ರಭು, ಹೇಳು. ಅಯ್ಯ, ನನ್ನ ತೀರ್ಮಾನವೇನು? ಇದು ನನ್ನಿಂದ ಆಗತಕ್ಕದ್ದಲ್ಲ. ನೀನು ಇಂದಲ್ಲ ನಾಳೆ ಸಾಯಲೇಬೇಕು. ನೀನು ನಿಶ್ಚಿಂತನಾಗಿ ಹಿಂತಿರುಗು. ಅಯ್ಯೋ, ಇಷ್ಟು ವಿಶಾಲವಾದ ಪ್ರಪಂಚದಲ್ಲಿ ನನ್ನ ಒಬ್ಬನಿಗೆ ಆಧಾರವಿಡಲು ಸ್ಥಳದಿಲ್ಲವೈತೆ. ಅಯ್ಯೋ, ಇನ್ನು ಅದರ ಅಂಬಲವನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ನಾನೇ ಹೋಗಿ ಮರಣಕ್ಕೆ ಸಿದ್ಧನಾಗುವೆನು. ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ ಭಗವಂತ. ಆಹಾ, ಜನನ ಮರಣಗಳ ನಡುವೆ ಸಿಲುಕಿದ ಮಾನವರ ಪಾಡು ಎಷ್ಟು ಭಯಂಕರ. ನಾನು ನನ್ನದೆಂಬ ಆಸೆಯನ್ನು ಇಟ್ಟು ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿ ನೀಡದೆ ಹೊರಟೆ. ಋಣ ಮಮಕಾರಗಳಿಂದಲವೇ ಇಷ್ಟು ತಿರುಗಿದೆ. ಇಲ್ಲ, ಋಣವು ತೀರಿತು, ಮರಣವು ಸಂಧಿಸಿತು. ಇನ್ನು ಮುಂದೆ ಯಾರಿಗೂ ಯಾರೂ ಇಲ್ಲ. ಈ ಅಶಾಶ್ವತ ಭ್ರಾಂತಿ ನನಗೇಕೋ ಆವರಿಸಿತು. ನಾನು ಕಾಣೆ. ನಾನೇಕೆ ಓದೆ ಸುರಲೋಕ ಕಂಡೆ, ಬದುಕೆಲ್ಲ ಹೀಗಾಯಿತೆ. ನಾನೇಕೆ ಓದೆ ಸುರಲೋಕ ಕಂಡೆ, ಬದುಕೆಲ್ಲ ಹೀಗಾಯಿತೆ. ಎಲ್ಲ ಬದುಕೆಲ್ಲ ಹೀಗಾಯಿತೆ. ವರವನೆ ಕರುಣಿಸಿದ ಬ್ರಹ್ಮನ ಗಣಗೌರ, ವರವನೆ ಕರುಣಿಸಿದ ಬ್ರಹ್ಮನ ಗಣಗೌರ, ನೀಡಿರುವುದೇ ಮೂಲ ನಾಗೈದ ಅಪರಾಧ. ನೀಡಿರುವುದೇ ಮೂಲ ನಾಗೈದ ಅಪರಾಧ. ಹೃದಯದ ವೇದನೆ ಇದರಲ್ಲಿ ಶೋಧನೆ. ಹೃದಯದ ವೇದನೆ ಇದರಲ್ಲಿ ಶೋಧನೆ. ನಾಗೈದ ಅಪರಾಧ ಫಲವಿದೆಯೋ ಕಾಣೆ. ನಾಗೈದ ಅಪರಾಧ ಫಲವಿದೆಯೋ ಕಾಣೆ. ಮುಗಿದೋಯಿತು ಎನ್ನ ಮಮತೆಯ ಜೀವ. ಮುಗಿದೋಯಿತು ಎನ್ನ ಮಮತೆಯ ಜೀವ, ಮಮತೆಯ ಜೀವ. ನಾನೇಕೆ ಹೋದೆ ಸುರಲೋಕ ಕಂಡೆ, ಬದುಕೆಲ್ಲ ಹೀಗಾಯಿತೆ. ಎಲ್ಲ ಬದುಕೆಲ್ಲ ಹೀಗಾಯಿತೆ. ಓ ನಾರಾಯಣ ನಾರಾಯಣ, ನೀನೇ ನನ್ನ ಪ್ರಾಣ ರಮ. ದೇವ ನಿನ್ನ ಧ್ಯಾನ ನಮಾಮೃತ ಫಲ. ದೇವ ನಿನ್ನ ಧ್ಯಾನ ನಮಾಮೃತ ಫಲ. ನೀನೇ ನನ್ನ ಪ್ರಾಣ ರಮ, ರಮ. ಹಾಡುತ್ತಾ ಹಾಡುತ್ತಾ ಹಾಡುತ್ತಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ನಾರಾಯಣ ನಾರಾಯಣ, ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ಏನೇ ಬರಲಿ ನಿನ್ನಯ ಒಲವೇ, ಏನೇ ಬರಲಿ ನಿನ್ನಯ ಒಲವೇ, ನಿನ್ನಯ ನಾಮವೇ ಲೋಕ
ನನ್ನ ಪ್ರಾಣ ದೇವ ನಿನ್ನ ಧ್ಯಾನ ನಮಾಮೃತ ಪಾನ ದೇವ ನಿನ್ನ ಧ್ಯಾನ ನಮಾಮೃತ ಪಾನ ನೀವೇ ನನ್ನ ಪ್ರಾಣ ಅಲೆಸುತ್ತಲಿರುವೆ ಕಲಹ ಪ್ರಿಯನೆಂದು ಧರಿಸುತ್ತಲಿರುವೆ ಮೂರು ಲೋಕವೆಲ್ಲ ಅಲೆಸುತ್ತಲಿರುವೆ ಕಲಹ ಪ್ರಿಯನೆಂದು ಧರಿಸುತ್ತಲಿರುವೆ ಏನೇ ಬರಲಿ ನಿನ್ನಯ ಒಲವೇ ಏನೇ ಬರಲಿ ನಿನ್ನಯ ಒಲವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೆ ನನ್ನ ಪ್ರಾಣ ದೇವ ನಿನ್ನ ಧ್ಯಾನ ನಮಾಮೃತ ಪ್ರಾಣ ದೇವ ನಿನ್ನ ಧ್ಯಾನ ನಮಾಮೃತ ಪ್ರಾಣ ನೀನೆ ನನ್ನ ಪ್ರಾಣ ರಮಣ ನಾರಾಯಣ ನಾರಾಯಣ ಅವತಾರ ಪುರುಷನಾದ ನಿನ್ನ ಪ್ರತಿಯೊಂದು ಲೀಲೆಯೂ ಒಂದೊಂದು ರೂಪದಿಂದ ನೆಲೆಸಿದೆ. ಲೋಕ ಕಲ್ಯಾಣಾರ್ಥವಾಗಿ ಏನು ಸಂಭ್ರಮ, ಏನು ಕೋಪ, ಎಷ್ಟು ದುಃಖ. ಇದು ನಿನ್ನ ಸ್ವತಂತ್ರವೋ ಅಥವಾ ಅತಂತ್ರವೋ ನಾ ಕಾಣೆನಲ್ಲ. ಕಮಲಾಕ್ಷನೆ ನಿನ್ನ ಕಪಟ ನಾಟಕವೇನಯ್ಯ ನಾನರಿಯೇ ನಿನಮಾಯೆ ಉರಿಯಂ ಕಾರುತಗೈದ ಉರಿಯಂ ಕಾರುತಗೈದ ನಿನ್ನ ಶಪಥದ ಅರಿವೇನೋ ಗಯನು ನಿನ್ನ ಸರಿ ಸಮಾನನೇ ಶ್ಯಾಮ ಸುಂದರ ದೇವಾ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಕಾರಣನಾಗಿ ಅರಿಯದೇ ಮಾಡಿದ ಅಪರಾಧವನ್ನು ಮನ್ನಿಸದೆ ಪಾಪ ಪಾಮರನಾದ ಗಯನ ಮೇಲೆ ಕ್ರೂರದಿಂದ ಕೋಪವನ್ನು ತಾಳಿ ಶಿರಚ್ಛೇದನ ಮಾಡುವುದಾಗಿ ಶಪಥ ಮಾಡಿದೆಯಲ್ಲ. ಪಾಪ ದೇವ ಮಹೋತ್ಸವವನ್ನು ನೋಡಲು ಹೋಗಿದ್ದ ಗಂಧರ್ವ ಗಯನಿಗೆ ತನ್ನ ಪ್ರಾಣಕ್ಕೆ ಕುತ್ತು ಬಂದಿತ್ತಲ್ಲ, ಆತನನ್ನು ಕಾಪಾಡುವ ದಾತನಾರು. ಓಹೋ, ಇರುವರು, ಇದ್ದೇ ಇರುವರು. ತ್ರಿಮೂರ್ತಿಗಳು ಇಂತಹ ಸಂದರ್ಭಗಳಿಗಾಗಿಯೇ ನನ್ನನ್ನು ನೇಮಿಸಿರುವಾಗ ಯೋಚಿಸುವುದೇನಿದೆ? ಅಯ್ಯ ಗಯ, ನಿನಗಿಂತ ನಾನೇ ಮತಿಗೆಟ್ಟವನಾದೇನಲ್ಲ. ಪಾಪ ಗಂಧರ್ವ ಗಯನು ಸುರಲೋಕ, ಸತ್ಯಲೋಕ, ಕೈಲಾಸ ಎಲ್ಲವನ್ನೂ ಸುತ್ತಿದರೂ ತನ್ನ ಪ್ರಾಣ ರಕ್ಷಣೆಗೆ ಉಳಿವು ಕಾಣದೆ ಪರಿತಪಿಸುತ್ತಿರುವನು. ನಾನೀಗ ಹೋಗಿ ಅವನ ಪ್ರಾಣ ರಕ್ಷಣೆಗೆ ದಾರಿ ತೋರಿದ ಮೇಲಲ್ಲವೇ ನನ್ನ ನಾಟಕವು ಪ್ರಾರಂಭ. ನಾರಾಯಣ ನಾರಾಯಣ. ಯಾರು ರಕ್ಷಕರು? ಇರುವರು.
ನರನಾರಾಯಣರೆಂಬ ನವಚೇತನ ವಾತಾತ್ಮಜ ರೂಪ ದರರಿಂದ ಪ್ರಬಲ ಯಾದವ ಪಾಂಡವ ಪ್ರಬಲ ಯಾದವ ಪಾಂಡವ ಕೃಷ್ಣ ನರೆಂಬ ಬಾಹುಬಲರು ಅಸಾಧ್ಯ ಪಾಪ ಹೌದೌದು, ಹರಿಯೊಡನೆ ಹೋರಾಡುವ ಶಕ್ತಿವಂತನು ಆ ಪಾರ್ಥನೆ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ನರನಾರಾಯಣರೆಂಬ ಬಿರುದನ್ನು ಸ್ಥಿರಪಡಿಸಿ ಕಾಂಡವನ ದಹನ ಕಾಲದಲ್ಲಿ ಅಗ್ನಿದೇವನಿಂದ ಪಡೆದ ಧನಸ್ಸು ಮತ್ತು ಶ್ರೀಕೃಷ್ಣನ ಚಕ್ರ ಇವೆರಡೂ ಒಂದೇ ಸಾಮರ್ಥ್ಯವುಳ್ಳ ದಿವ್ಯಾಸ್ತ್ರಗಳು. ಇವರಿಬ್ಬರಿಗೂ ಯುದ್ಧವಾಗುವಂತೆ ಮಾಡಿ ಕೃಷ್ಣಾರ್ಜುನರ ಯುದ್ಧವೆಂದು ಸಾರಿದಾಗಲಲ್ಲವೇ ಈ ನಾರದನ ಹೊಟ್ಟೆ ಉಬ್ಬರವು ತೀರುವುದು. ಇರಲಿ, ನಡೆಯಲಿ. ನಾನೀಗ ಗಯನನ್ನು ಕಂಡು ನಂತರ ಮುಂದಿನ ಕಾರ್ಯವನ್ನು ಮಾಡುವೆನು. ನಾರಾಯಣ ನಾರಾಯಣ. ಶ್ರೀರಮಣ ನಾರಾಯಣ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ. ರಮಣ ಹರಿನಾರಾಯಣ ಹರಿನಾರಾಯಣ ಹರಿಸಿತ ಜನ ಪಾಲನ ನಾರಾಯಣ ಹರಿಸಿತ ಜನ ಪಾಲನ ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿಸಿತ ಜನ ಪಾಲನ ನಾರಾಯಣ ಹರಿಸಿತ ಜನ ಪಾಲನ ನಾರಾಯಣ ಶ್ರೀರಮಣ ಹರಿನಾರಾಯಣ 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 ಉರುಳುವ ಜಗದ ಆಶ್ರಿತ ಜನರ ಉರುಳುವ ಜಗದ ಆಶ್ರಿತ ಜನರ ವರಮುನಿ ಮನುಜರ ವರ ಸಂಜಾತ ವರಮುನಿ ಮನುಜರ ವರ ಸಂಜಾತ ಗತಿಸಲಿ ಕರ್ಮವು ಬೆಳಗಲಿ ಧರ್ಮವು ನಾರಾಯಣ ನಾರಾಯಣ ಗತಿಸಲಿ ಕರ್ಮವು ಬೆಳಗಲಿ ಧರ್ಮವು ಎಲ್ಲವೂ ನಿನ ಮಾಯೆ ಅಲ್ಲವರಾರಯ್ಯ ಎಲ್ಲವೂ ನಿನ ಮಾಯೆ ಬಲ್ಲವರಾರಯ್ಯ ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿಸಿತ ಜನ ಪಾಲನ ನಾರಾಯಣ ಹರಿಸಿತ ಜನ ಪಾಲನ ನಾರಾಯಣ ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ
ನಾರಾಯಣ ನಾರಾಯಣ.